ರಾಮಚಂದ್ರ
ರಾಮ, ಈ ನಿರ್ಭಾಗ್ಯನಾದ ದಶರಥನ ಉದರದಲ್ಲಿ ಏಕಪ್ಪ ಜನಿಸಿದೆ. ಇವಳಿಂದ ವಂಚಕಿ ಎಂದು ತಿಳಿಯದೆ ಇವಳಿಗೆ ಮಾತು ಕೊಟ್ಟು ಕೆಟ್ಟನು ರಾಮಚಂದ್ರ, ಮಾತು ಕೊಟ್ಟು ಕೆಟ್ಟನು. ಅಯ್ಯೋ ರಾಮ ರಾಮ. ಹೇ ಕೈಕಾ ರಾಣಿ, ಈಗಲೂ ಕಾಲ ಮಿಂಚಿಲ್ಲ ದೇವಿ, ಈಗಲೂ ಕಾಲ ಮಿಂಚಿಲ್ಲ. ಕೈಕಾ, ಈ ರಾಜ್ಯಾದಿ ಸಕಲ ಐಶ್ವರ್ಯವೆಲ್ಲವನ್ನು ನಿನಗೆ ಸಂತೋಷವಾಗಿ ಬಿಟ್ಟು ಕೊಡುವೆನು. ಕೈಕಾ, ನನ್ನ ರಾಮಚಂದ್ರನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಕೈಕಾ, ನನ್ನ ಮಾತನ್ನು ಕೇಳುತ್ತೇವೆ. ಸಾಧ್ಯವೇ ಇಲ್ಲ. ಎಲ್ಲಿ? ಅಯ್ಯೋ ರಾಮ, ರಾಮಚಂದ್ರ, ಇವಳಿಗೆ ಮಾತು ಕೊಟ್ಟು ರಾಮ ರಾಮಚಂದ್ರ. ರಾಮ, ರಾಮಚಂದ್ರ. ಜನಕ, ರಾಮಚಂದ್ರ. ಅಯ್ಯೋ ವನವಾಸಕ್ಕೆ ಹೊರಡಲು ಸಿದ್ಧನಾಗಿ ಬಂದಿರುವೆ ರಾಮಚಂದ್ರ. ಹೌದು ಜನಕ. ಅಯ್ಯೋ ರಾಮಚಂದ್ರ, ನನ್ನ ಜೊತೆಯಲ್ಲಿ ವನವಾಸಕ್ಕೆ ಹೊರಟಿರುವ ಸೀತಾಗೂ ಮತ್ತು ಲಕ್ಷ್ಮಣನಿಗೂ ಕೂಡ ಅನುಜ್ಞೆಯನ್ನಿತ್ತು ಕಳಿಸಿಕೊಡು. ರಾಮಚಂದ್ರ, ರಾಮ ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠ ಮಹಾತ್ಮರು ಕಟ್ಟಿದ ಈ ನಿನ್ನ ಕಂಕಣವು ಕಾಡಿಗೆ ಕಳಿಸುವಂತಾಯಿತೆ. ಅಯ್ಯೋ, ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠ ಮಹಾತ್ಮರು ನಿಶ್ಚಯಿಸಿದ ಲಗ್ನವು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ಸೇವಿಸುವಂತಾಯಿತೇನಪ್ಪ. ಅಯ್ಯೋ, ಈ ದೃಶ್ಯವನ್ನು ನೋಡ್ತಿರುವ ನನ್ನ ಕಣ್ಣುಗಳು ಹೇಗೆ ಹಿಂಗೆ ಹೋಗಬಾರದು. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೊಪ್ಪಣೆಯನ್ನು ದಯಪಾಲಿಸಿ. ಅಯ್ಯೋ ಅಮ್ಮ, ನೀನು ವನವಾಸಕ್ಕೆ ಹೊರಟಿರುವೆ ತಾಯಿ. ಹೋಗಲಿ ಬಿಡಿ. ಅಯ್ಯೋ ನರರಾಕ್ಷಸಿ, ಅಮ್ಮ ತನ್ನ ಪತಿಗಾಗಿ ಸುಖ ಸಂತೋಷಗಳೆಲ್ಲವನ್ನು ತೊರೆದು ವನವಾಸಕ್ಕೆ ಹೊರಟಿರುವ ನಿನ್ನ ದೃಢ ಸಂಕಲ್ಪವು ಶ್ಲಾಘನವಾದದ್ದಮ್ಮ, ಶ್ಲಾಘನವಾದದ್ದು. ಅಮ್ಮ, ಆ ದೈವವೇ ನಿನ್ನನ್ನು ಕಾಪಾಡಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಜನಕ, ಲಕ್ಷ್ಮಣ, ಅಣ್ಣ ಹತ್ತಿಗೆಯವರ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಲಕ್ಷ್ಮಣ, ನೀನು ವನವಾಸಕ್ಕೆ ಹೊರಟಿರುವೇನಪ್ಪ. ಅವನು ಸಹ ಹೋಗಲಿ ಬಿಡಿ. ಅಯ್ಯೋ, ಈ ರಾಜ್ಯಾದಿ ಸಕಲೇಶ್ವರ್ಯವೆಲ್ಲವನ್ನು ತೊರೆದು ತರುಣಿಯಾದ ಪತ್ನಿಯನ್ನು ಹಗಲಿ ವನವಾಸಕ್ಕೆ ಹೊರಟಿರುವುದು ನಿನ್ನ ದೃಢ ಸಂಕಲ್ಪವೇ ಶ್ಲಾಘನವಾದದ್ದಪ್ಪ, ಶ್ಲಾಘನವಾದದ್ದು. ಲಕ್ಷ್ಮಣ, ಅಯ್ಯೋ, ಈ ನನ್ನ ಜೀವರತ್ನಗಳನ್ನಗಲಿ ನಾನು ಹೇಗೆ ಬದುಕಲಿ, ಹೇಗೆ ಜೀವಿಸಲಿ. ಅಯ್ಯೋ, ಈ ದೃಶ್ಯಗಳನ್ನು ನೋಡ್ತಿರುವ ನನ್ನ ಕಣ್ಣುಗಳೇಕೆ ಹೀಗೆ ಹೋಗಬಾರದು, ಹೀಗೆ ಹೋಗಬಾರದು. ಸಮಾಧಾನ.
ರಾಮ ರಾಮ ರಾಮಚಂದ್ರ ಶಾಂತರಾಗಿ ಜನಕ. ಅರಮನೆಯಲ್ಲಿ ದಿವ್ಯ ಪೀತಾಂಬರವನ್ನುಟ್ಟು ಸಂತೋಷವಾಗಿ ಕಾಲ ಕಳೆಯಬೇಕಾಗಿದ್ದ ನೀನು ಇನ್ನು ನಾರುಮಡಿಯನ್ನು ಧರಿಸುವಂತಾಯಿತೆ. ಅಯ್ಯೋ ಅಯ್ಯೋ ಅಮ್ಮ ಮಾ ಸೀತಾ, ನೀನು ವನವಾಸಕ್ಕೆ ಹೊರಟಿರುವುದು ಈ ಅಯೋಧ್ಯದ ರಾಜಲಕ್ಷ್ಮಿಯೇ ನಮ್ಮನ್ನು ಕೈ ಬಿಟ್ಟಂತಾಯಿತು. ನಮ್ಮನ್ನು ಕೈ ಬಿಟ್ಟಂತಾಯಿತು. ಹೋಗಿ ಬಾ, ಹೋಗಿ ಬಾ ಲಕ್ಷ್ಮಣ. ಲಕ್ಷ್ಮಣ, ಜನಕ ಅಣ್ಣನಾದ ರಾಮಚಂದ್ರನನ್ನೇ ತಂದೆಯಾಗಿ ಭಾವಿಸಿ ಸೀತಾ ಮಾತೆಯನ್ನೇ ತನ್ನ ತಾಯಿಯಾಗಿ ಭಾವಿಸಿ ಅರಣ್ಯದಲ್ಲಿ ಅವರಿಗೆ ರಕ್ಷಣೆಯಾಗಿ ನಿಲ್ಲು ಕಂದ, ರಕ್ಷಣೆಯಾಗಿ ನಿಲ್ಲು ಕಂದ, ರಕ್ಷಣೆಯಾಗಿ. ಅಯ್ಯೋ ಹೇ ಕೈಕಾ, ಕೈಕಾ ಇಲ್ಲಿ ನೋಡು, ನನ್ನ ಮುದ್ದು ರಾಮಚಂದ್ರನ ಮುಖವನ್ನು ನೋಡು ಕೈಕಾ. ಈತನ ಮುಖವನ್ನಾದರೂ ನೋಡಿ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಬಾರದೆ ದೇವಿ. ಕೈಕಾ, ಕಟ್ಟ ಕಡೆಯದಾಗಿ ಇದೋ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳಬೇಕು. ಜನಕ, ರಾಮಚಂದ್ರ ವನವಾಸವೊಂದನ್ನು ತಪ್ಪಿಸು ದೇವಿ, ಏನಿದು ಜನಕ? ತಪ್ಪಿಸು. ಈ ಅಲ್ಪವಾದ ವಿಚಾರಕ್ಕೋಸ್ಕರವಾಗಿ ರಾಮ, ಈ ರೀತಿ ಅಂಗಲಾಚರಣೆಯನ್ನು ನನ್ನ ಕಣ್ಣುಗಳಿಂದ ನೋಡಲಾರೆನು ಜನಕ, ನೋಡಲಾರೆನು. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ತಮ್ಮ ಪಾದ ಸೇವೆಗೆ ಬರಲು. ಶಾಂತರಾಗಿ ಜನಕ, ಶಾಂತರಾಗಿ. ರಾಮ ರಾಮಚಂದ್ರ. ಹಾಗಲೇ ಹಾಗಲೇ ಸುಮಂತ್ರ, ಸುಮಂತ್ರ, ನನ್ನ ರಾಮಚಂದ್ರನಿಗೆ 14 ವರ್ಷಕ್ಕಾಗುವಷ್ಟು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಅವರಿಂದ ಕಳಿಸಿಬಿಡಪ್ಪ. ನಿಲ್ಲು ಸುಮಂತ್ರ. ಆ ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನು ಆಜ್ಞೆ ಮಾಡುತ್ತಿರುವರು ಕೇಳಿಕೊಂಡು ಹೋಗಪ್ಪ, ಕೇಳಿಕೊಂಡು ಹೋಗು. ಸಕಲವು ರಾಮನ ಹಿಂದೆ ಹೋದರೆ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಡಬೇಕೆ? ಎಲ್ಲ ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿ ಹೋಗಕೂಡದು. ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳೇಕೆ? ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟುವರಲು ಸಿದ್ಧನಾಗು. ಏ ನರರಾಕ್ಷಸಿ, ಹೌದು ತಾಯಿ. ಕಡೆಗೂ ನಿನ್ನ ವಿಷಪೂರಿತವಾದ ನುಡಿಗಳನ್ನು ಬಿಡಲೇ ಇಲ್ಲವಲ್ಲೇ. ರಾಮ ರಾಮಚಂದ್ರ, ರಾಮ. ಅಮ್ಮ, ವನವಾಸಕ್ಕೆ ಹೊರಟಿರುವ ನನಗೇಕೆ ರತ್ನಾಭರಣ? ನೀನು ಕೊಡುವ ನಾರುಮುಡಿಯೇ ವಜ್ರ ಕವಚವೆಂದು ಭಾವಿಸುತ್ತೇನೆ. ಲಕ್ಷ್ಮಣ, ನೀನು ಸಹ ನಿಮ್ಮಣ್ಣನನ್ನೇ ಹಿಂಬಾಲಿಸುತ್ತಿರುವಿಲ್ಲ. ಇದೋ ಸ್ವೀಕರಿಸು. ಸೀತಾ, ತೆಗೆದುಕೋ ನಾರ್ಮುಡಿಯನ್ನು. ಅಯ್ಯೋ ಅಯ್ಯೋ, ಈ ನನ್ನ ಜೀವರತ್ನಗಳನ್ನಗಲಿ ನಾನು ಹೇಗೆ ಬದುಕಲಿ? ನಾನು ಹೇಗೆ ಜೀವಿಸಲಿ? ರಾಮ ರಾಮಚಂದ್ರ. ಸುತರ ಎಂತು ಕಳುಗಲೆ ಲಕ್ಷ್ಮಣ, ಎಂತು ಕಳುಗಲೆ ಸುತರ ಎಂತು ಕಳುಗಲೆ
ರಾಮ ಅಂತ ಕಾಡಿಗೆ ಸುತರ ಇಂತು ಕಳುಗಿ ಬದುಕಿರಲ್ಲ ಅಂತ ಕಾಡಿಗೆ ಸುತರ ಇಂತು ಕಳುಗಿ ಬದುಕಿರಲ್ಲ ಶಾಂತರಾಗಿ ಎಂದು ಕಳುಗಲಿ ಸುತರ ಎಂದು ಕಳುಗಲಿ ರಾಮ ರಾಮಚಂದ್ರ ಜನಕ ರಾಮಚಂದ್ರನ ಭೂಮಿಜಾತೆಯ ರಾಮಚಂದ್ರನ ಭೂಮಿಜಾತೆಯ ಕೋಮಲಾಂಗ ಲಕ್ಷ್ಮಣ 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 ಸಮಾಧಾನ ಕೋಮಲಾಂಗ ಲಕ್ಷ್ಮಣ ನಾನು ಲಕ್ಷ್ಮಣ ಕೋಮಲಾಂಗ ಲಕ್ಷ್ಮಣ ನಾನು ಆಗಲಿ ನಾನು ಬದುಕಿರಲಾರೆ ಆಗಲಿ ನಾನು ಬದುಕಿರಲಾರೆ ಎಂದು ಕಳುಗಲಿ ಸುತರ ಎಂದು ಕಳುಗಲಿ ರಾಮ ರಾಮಚಂದ್ರ ರಾಮಚಂದ್ರ ಅಯ್ಯೋ ದಯಾ ಸಾಗರ ಲಕ್ಷ್ಮಣ ದಯಾ ಸಾಗರ ಮಗನೇ ಹೋಗಿ
ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಗೆಗವೆವೋ ಕರುಣವಿರಲಿ ಜನಕ ಎಂದಿಗೆ ಕಾವೆವೋ ಕರುಣವಿರಲಿ ಜನಕ ಪಿತಾ ದಯಾ ಸಾಗರ ಜನಕರ್ಣೆ ಹೋಗಿ ಬರುವೆವೋ ಕರುಣ ರಾಮ ರಾಮಚಂದ್ರ ಜನಕ ರಾಮ ಜನಕ ರಾಮ ಜನಕ ರಾಮ ರಾಮಚಂದ್ರ ರಾಮಚಂದ್ರ ಶಾಂತರಾಗಿ ಜನಕ ಶಾಂತ ರಾಮ ರಾಮಚಂದ್ರ ಅಯ್ಯೋ ರಾಮ 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 ರಾಮಚಂದ್ರ ರಾಮಚಂದ್ರ ಮೋಗದ ಮಡದಿಯ ಮಾತಿಗೆ ಮರುಳಾಗಿ ರಾಮ ರಾಮಚಂದ್ರ ಪ್ರಾಣೇಶ್ವರ, ಇನ್ನೆಲ್ಲಿ ನಿಮ್ಮ ರಾಮ ವನವಾಸಕ್ಕೆ ಹೋಗಲು? ಮೋಗದ ಮಡದಿಯ ಮಾತಿಗೆ ಮರುಳಾಗಿ ಪ್ರೇಮದ ಕುವರರ ಅಡವಿಗೆ ನೂಕಿದೆ ಪ್ರೇಮದ ಕುವರರ ಅಡವಿಗೆ ನುಗ್ಗಿದೆ ತೋರೆದನ ಅಮ್ಮ, ಸಾಕು ಮಾಡಿ ಪ್ರಭು. ತಂದೆಯ ಮರೆತನ ಅಯೋಧ್ಯೆಯ
ರಾಮಚಂದ್ರ ರಾಮ ರಾಮ ಎಂಬೋ ನಾಮಸ್ಮರಣೆಯಿಂದ ರಾಮ ಮಗನೇ ರಾಮಚಂದ್ರ ಅಯ್ಯೋ ತೋರದನೆ ತಂದೆಯ ಮರೆತನೆ ಅಯೋಧ್ಯೆಯ ತೋರದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನ ತೋರಿದೇನೆ ಬರಿದಾಯಿತು ನನ್ನ ನನ್ನ ಅರಮನೆ ಹೋದರು ನನ್ನನ್ನು ತೊರೆದು ಎಲ್ಲರೂ ಹೊರಟೆ ಹೋದರು ರಾಮ ರಾಮ ಲಕ್ಷ್ಮಣ ಅಯ್ಯೋ. ಈ ಅರಮನೆಯು ಬರಿದಾಯಿತೆ ಹಾ ಕೈಕಾ ಕೈಕಾ ಹಾಕು ನಿನ್ನ ಆನಂದದ ಕೇಕೆ ನಗು ನಗು ಕೈಕಾ ನಿನ್ನನ್ನು ಕೇಳುವರು ಯಾರು ಇಲ್ಲ ಏ ಏ ಚಂಡಾಳಿನಿ ನಿನ್ನನ್ನು ಮಣಿಹಾರ ಎಂದು ಧರಿಸಿದನಲ್ಲಿ ಆದರೆ ನೀನು ನನ್ನನ್ನು ಪಣಿಯಾಗಿ ಕಚ್ಚಿದೆಯಲ್ಲೇ ರಾಕ್ಷಸಿ ನನಗೆ ತಕ್ಕಿ ರೀತಿ ದಾಹವಾಗುತ್ತಿರುವುದಲ್ಲ ನನಗೆ ತಕ್ಕಿ ರೀತಿ ದಾಹವಾಗುತ್ತಿರುವುದಲ್ಲ ದಾಹ ಏನಾದ್ರೂ ಅಂದ್ಕೊಳ್ಳಿ. ದಾಹ 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 ನಿಜ ನಿಜ ಇದು ತಾಂಡವ ಮುನಿಯ ಶಾಪ ಅಂದು ನಿನ್ನ ಮಗನಾದ ಶ್ರವಣನನ್ನು ಕೊಂದಾಗ ನೀನು ನನಗಿದ್ದ ಶಾಪ ಆದರೂ ನಾನು ಸತ್ಯಭ್ರಷ್ಟನಾಗಲಿಲ್ಲ ನಾನಾಳಿದ ಈ ಸಾಕೇತಪುರವನ್ನ ಇನ್ನು ಶ್ಮಶಾನ ಮಾಡಿ ಹೋಗುತ್ತಿದ್ದೇನೆ ರಾಮ ರಾಮ ಅದೋ ನನ್ನ ರಾಮಚಂದ್ರನು ಪಟ್ಟಾಭಿಷಕ್ತನಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುತ್ತಿರುತ್ತಾನೆ. ಪಕ್ಕದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರು ಎಲ್ಲರೂ ಕಾಣುತ್ತಿರುವ ಅದು ಸ್ವರ್ಗದಲ್ಲಿ ದೇವತೆಗಳು ನನ್ನನ್ನು ಕೂಗುತ್ತಿರುವರು. ದಶರಥ ಬಾ ಬಾ ಎಂದು ನನ್ನನ್ನು ಕರೆಯುತ್ತಿರುವ. ಬರುತ್ತೇನೆ ರಾಮ ಲಕ್ಷ್ಮಣ ಸೀತಾ
ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನು ಅಂದುಕೊಂಡೆನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ ನರಿಗಳಲ್ಲಿ ಕೂಗುತ್ತಿಗವು ಬಿರುಸಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೂಗುತ್ತಿಗವು ಬಿರುಸಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಇದೇನ ತೋಚದಾಗಿದೆ ಇದೇನ ತೋಚದಾಗಿದೆ ತೋರುವುದು ದೋಷಗುಣ ಯಾರ ಕೇಳ್ವೆಯೇನ ಮಾಡ್ವೆ ತೋರುವುದು ದೋಷಗುಣ ಘೋರಮಾದ ಗೋತ್ರದಸಿಯು ದಾರಿಯನ್ನು ಮುತ್ತುತ್ತಿರಲು ಘೋರಮಾದ ರುದ್ರತತೆಯು ದಾರಿಯನ್ನು ಮುತ್ತುತ್ತಿರಲು ಬಾರಿ ಉರಗ ಅಡ್ಡ ಬರಲು ಭಾರಿ ಉರ್ರಗ ಅಡ್ಡ ಬರಲು ಭಾರಿ ಉರ್ರಗ ಅಡ್ಡ ಬರಲು ಮರಿದೇನ ತೋಚದಾಗಿದೆ ಮರಿದೇನ ತೋಚದಾಗಿದೆ ತೋರುವುದು ದೋಷಗುಣ ಯಾರ ಕೇಳ್ವೆಯೇನ ಮಾಡ್ವೆ ತೋರುವುದು ದೋಷಗುಣ. ಸಹೋದರ ಅಣ್ಣ, ಇಂದು ನನ್ನ ಮನಸ್ಸಿಗೇಕೋ ಭೀತಿಯು ಕಳವಳು ಉಂಟಾಗುತ್ತಿರು ಅಲ್ಲದೆ ಈ ಅಪಶಕುನಗಳಿಂದ ಆಗಿದ್ದ ನನಗೆ ತಾತನು ಮಾವನು ಮಾಡಿದ ಯಾವ ಉಪಚಾರವೂ ಬೇಕಿರಲಿಲ್ಲ. ನಿನಗ ಆ ವಿಷಯವನ್ನು ತಿಳಿಸೋಣವೆಂದರೆ ನೀನು ವ್ಯಥಪಡುವೆ ಎಂದು ನಾನು ನಿನಗೆ ಆ ವಿಷಯವನ್ನು ತಿಳಿಸಲಿಲ್ಲ ಸಹೋದರ, ತಿಳಿಸಲಿಲ್ಲ ಸಹೋದರ. ಈಗ ನಾವು ಎಲ್ಲಿರುವೆವು? ಅಯೋಧ್ಯ ನಗರದ ಸಮೀಪ. ಹಾಗಾದರೆ ನಗರದಲ್ಲಿ ತಳಿರು ತೋರಣಗಳಿಂದ ಅಲಂಕೃತವಿಲ್ಲಬೇಕೆ? ಮಂಗಳ ವಾದ್ಯಗಳೊಂದು ಕೇಳಿ ಬರುತ್ತಿಲ್ಲಬೇಕೆ ಸಹೋದರ? ಸುವಾಸನೆಯರೇ ಆಗಲಿ ಸುಮಂಗಲಿಯರೇ ಆಗಲಿ ಯಾರೊಬ್ಬರೂ ಕಾಣುತ್ತಿಲ್ವಲ್ಲ. ಅದೋ ಅದೋ ವಾಣಿಯು ಕೇಳಿ ಬರುತ್ತಿರುವುದು. ನಡೆ ಶತ್ರುಘ್ನ ನಡೆ, ನಾವು ಜಾಗೃತಿಯಾಗಿ ಪುರಪ್ರವೇಶ ಮಾಡೋಣ. ನಡೆ ಸಹೋದರ, ನಡೆ ಅಣ್ಣ. ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆಯ.
ಪತಿಯನ್ನಗಲಿ ಪರಲೋಕವಾಸಿಯಾದೆ, ಬಂಧ ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ಧರೆಯಲ್ಲಿ ಜೀವಿಸಲೇ ನನ್ನ ಕುಮಾರನು, ನನ್ನ ಭರತ ಕುಮಾರನು ಅಮ್ಮ ನನ್ನ ಜನಕನಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ, ಏನೆಂದು ಉತ್ತರ ನೀಡಲಿ? ನೋಡಿದೆಯಾ ಶತ್ರುಘ್ನ, ದಿನ ರಾತ್ರಿಗಳಲ್ಲಿಯೂ ಸಂತೋಷ ಸಾಗರದಲ್ಲಿ ರಾರಾಜಿಸುತ್ತಿದ್ದ ಈ ಹಂತಕುರವು ಇಂದು ದುಃಖಮಯವಾಗಿರುವುದಲ್ಲ. ಅಲ್ಲದೆ ನಾನು ಬಂದೊಡನೆ ನನ್ನನ್ನು ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಇಂದೇಕೋ ಮೌನದಿಂದ ನಿಂತಿದೆ. ಬಾ, ಮಾತಿಗೆ ನಮಸ್ಕರಿಸಿ ವಿಚಾರವೇನೆಂಬುದನ್ನು ತಿಳಿಯೋಣ. ಆಗಬಹುದು ಅಲ್ಲ ಅಮ್ಮ, ನಮಸ್ಕರಿಸುವನು ತಾಯಿ. ಮಂಗಳವಾಗಲಿ ಪುತ್ರರೇ, ಜನಕನ ಮನೆಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ? ಎಲ್ಲರೂ ಕ್ಷೇಮದಿಂದಿರುವರು ತಾಯಿ. ತಾತನು ಮಾವನು ನನ್ನನ್ನು ಶತ್ರುಘ್ನನನ್ನು ಬಹಳ ಆನಂದದಿಂದ ಉಪಚರಿಸಿದರಮ್ಮ. ಅಮ್ಮ ಅಮ್ಮ, ಏನಮ್ಮ ಇದು? ಏನಮ್ಮ? ಅಯೋಧ್ಯ ನಗರದ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ ತಾಯಿ. ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ನಮ್ಮ ಪೂಜ್ಯ ಜನಕನೆಲ್ಲಮ್ಮ? ರಾಮ ಲಕ್ಷ್ಮಣರಲ್ಲಿ ತಾಯಿ, ಸೀತಾ ಮಾತೆಯವರಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ವಲ್ಲ. ಏಳು ತಾಯಿ, ಜನಕನಲ್ಲಿ. ಕುಮಾರ, ಇನ್ನೆಲ್ಲಿಯಾ ನಿಮ್ಮ ಜನಕನು ಪರಲೋಕವಾಸಿಯಾದರು ಕುಮಾರ. ಜನಕ ಅಯ್ಯೋ, ಭೂಭಾರವಾಗಿ ಜೀವಿಸಿದೆ ಜನಕ. ಭೂಭಾರವಾಗಿ ಜೀವಿಸಿದೆ ಜನಕ. ಜನಕ ಜನಕ ಭೂಭಾರವಾಗಿ ಜೀವಿಸಿದೆ ಜನಕ. ಅಯ್ಯೋ ಜನಕ, ನನ್ನ ಶತಾಪರಾಧಗಳನ್ನು ಕ್ಷಮಿಸಿ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಸೇವೆ ಮಾಡುವ ಭಾಗ್ಯವು ಈ ಪಾಪಿಗೆ ಬಾರದು. ಅಯ್ಯೋ ವಿಧಿಯೇ, ನಿನ್ನ ಲೀಲೆಯು ಎಷ್ಟು ವಿಚಿತ್ರವಾಗಿದೆ. ನಿನ್ನ ಲೀಲೆಯು ಎಷ್ಟು ವಿಚಿತ್ರವಾಗಿದೆ. ಅಮ್ಮ ಕುಮಾರ, ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ ಕುಮಾರ, ನಾನೇ ಕಾರಣ. ಅದು ಹೇಗೆ ತಾಯಿ? ಜನಕನ ಮರಣಕ್ಕೆ ನೀನು ಕಾರಣಳೆ, ಅದು ಹೇಗಮ್ಮ? ಕುಮಾರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕಂತಲೂ. ಅಯ್ಯೋ ಶಿವ ಶಿವ, ರಾಮಚಂದ್ರ, ಇನ್ನು ನಿನ್ನ 2ನೇ ವರ ಯಾವುದು ಹೇಳ್ತಾರೆ? 2ನೇ ವರಕ್ಕೆ ರಾಮಚಂದ್ರನು ನಾರಮುಡಿನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕುಮಾರ. ಮಾತನಾಡುತ್ತಿರುವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಕುಮಾರ, ಇಲ್ಲ ಇಲ್ಲ, ಕುಮಾರ, ಇವಳು ಯಾರೋ ರಾಕ್ಷಸಿಯಾಗಿರಬೇಕು. ಯಾರ ರಾಜ್ಯವನ್ನು ಯಾರಿಗೆ ಪಟ್ಟು ಕಟ್ಟಲು ಅವಣಿಸಿದೆ ತಾಯಿ? ಇಂತಹ ಕುಲದ್ರೋಹವಾದ ಕಾರ್ಯವನ್ನು ಸಾಧಿಸಬೇಕೆಂದು ನೀನು ಎಷ್ಟು ದಿನಗಳಿಂದ ಕಾದಿದ್ದೆ. ಕುಮಾರ, ಕುಲಜ್ಯೇಷ್ಠ ಪುತ್ರನು, ನನಗೆ ತಂದೆಯಂತೆ ಪೂಜ್ಯನು, ಧರ್ಮ ಸ್ವರೂಪನೂ ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ
ದೇವೇಂದ್ರಾದಿಗಳಿಂದ ಸಹ ಸನ್ಮಾನಿತನ ನಮ್ಮ ಪೂಜ್ಯ ಜನಕನನ್ನು ಯಮಪುರಿಗೆ ಹಟ್ಟಿ ಕೋಸಲ ಸಾಮ್ರಾಜ್ಯವನ್ನು ನೀನು ನನಗಾಗಿ ಗಳಿಸಿ ಕುಮಾರ, ಎಂತಹ ಮಹತ್ ಕಾರ್ಯವನ್ನು ಮಾಡಿದೆ ತಾಯಿ, ಎಂತಹ ಮಹತ್ ಕಾರ್ಯವನ್ನು ಮಾಡಿದೆ. ಅಯ್ಯೋ ಅಯ್ಯೋ ಪರಮಾತ್ಮ, ನನ್ನ ಜನ್ಮಂತರದಲ್ಲಿ ಎಂತಹ ಘೋರ ಪಾಪವನ್ನು ಮಾಡಿದಕ್ಕಾಗಿ ಈ ಕುಲಘಾತಕ್ಕೆ ಉದರದಲ್ಲಿ ಜನ್ಮವಿತ್ತು. ಚಾಂಡಾಲಿ ಕುಮಾರ, ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿಕೊಳ್ಳವಿಲ್ಲ. ಇದೆಲ್ಲ ನಿನಗಾಗಿ ಮಾಡಿರುವ ಕಾರ್ಯ. ಕುಮಾರ, ನೀನಾದರೂ ಪಟ್ಟಾಭಿಷಕ್ತನಾಗಿ ಈ ರಾಜ್ಯವನ್ನು ಆಳಿ ತಾಯಿಯ ಹೃದಯವನ್ನು ಸಂತೋಷಪಡಿಸು ಕುಮಾರ. ಏನು ಸಿಂಹಾಸನವನ್ನು ಏರಬೇಕೇನು ನಾನು ಸಿಂಹಾಸನವನ್ನು? ಹೌದು ಕುಮಾರ. ಎಲ್ಲವೋ ಕುಲಘಾತಕಿ, ನೀನು ಅಗಾಧವಾದ ದುರಾಶೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅನಿಷ್ಟವೆಂಬ ಚತುರ್ಪಾರ್ಶ್ವಗಳ ಮೇಲೆ ಅದರ ಸಿಂಹಾಸನವನ್ನೇ ರಚಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಲು ಅವಣಿಸ್ತೀಯಾ? ಛೇ ಡಾಕಿನಿ, ನನ್ನಂತಹ ನೀಚಳು ಸೂರ್ಯ ವಂಶದ ವಿಖ್ಯಾತ ಚಕ್ರವರ್ತಿಯ ಸಾರ್ವಭೌಮನಿಗೆ ಪತ್ನಿ ಆಗಬಹುದೇ? ಅಯ್ಯೋ, ಪ್ರಜ್ವಲಿಸುವ ರತ್ನದಂತಿದ್ದ ನೀನು ಪ್ರಳಯಾಗ್ನಿಯಾಗಿ ನಮ್ಮ ಸುಖ ಸಂತೋಷಗಳೆಲ್ಲವನ್ನೂ ಸುಟ್ಟು ಬಿಟ್ಟಿಲ್ಲ. ಏನಿ ಶಾಂತನಾಗು ಪುತ್ರ, ಶಾಂತನಾಗು. ನನ್ನ ಮಾತುಗಳನ್ನು ಕೇಳು. ಇನ್ನೇನಾದರೂ ಸಿಂಹಾಸನವನ್ನು ಏರು ಕುಮಾರ, ಸಿಂಹಾಸನವನ್ನು ಏರು. ತನ್ನ ಮನಗಳು ದಹಿಸುತ್ತಿರುವಾಗ ಸಹಿಸಬೇಕಂತೆ ಸಹಿಸಬೇಕು. ಇನ್ನು ನನಗೆ ಸಹನೆ ಎಲ್ಲಿಯದು, ಶಾಂತಿ ಎಲ್ಲಿಯದು? ಕುಮಾರ, ಕುಲಘಾತಕಿ, ನಿರ್ಮಲವಾದ ಕೇಕೆ ವಂಶ ಸುಧಾಕರದಲ್ಲಿ ನೀನು ಕಾಳಕೋಟದ ವಿಷದ ಮೂರ್ತಿಯಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೇನೆ. ಈ ನಿನ್ನ ಅಧರ್ಮ ವರ್ತನೆಯಿಂದ ಈ ಲೋಕಕ್ಕೆ ಮಹಾಕಂಟಕಳಾಗಿರುವ ಲೋಕಕಂಟಕರನ್ನು ವಧಿಸುವುದು ಕ್ಷತ್ರಿಯನ ಕರ್ತವ್ಯ. ಆದ ಕಾರಣ ಶಾಂತನಾಗು. ಮಾತೆಯ ಕೊಲ್ವರೆ ಮಾನ್ವಿತನೇ, ಮಾತೆಯ ಕೊಲ್ವರೆ ಮಹಾನ್ವಿತನೇ, ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ವರೆ ಮಾನ್ವಿತನೇ, ಭೂಪನ ಮನವರಿತವಳ, ನಿನ ವಂಶ ಭೂಪನ ಮನವರಿತವಳ, ಕುಲನಾಶನವ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಶನವ ಮಾಡಿ ಘನ ಕಾರ್ಯ ಗೈದವಳ, ಮಾತೆಯ ಕೊಲ್ವರೆ ಮಾನ್ವಿತನೇ, ಮಾನ್ವಿತನೇ, ಮಾನ್ವಿತನೇ. ಶಾಂತನಾಗು ಅಣ್ಣ, ಶಾಂತನಾಗು. ಮಾತೃವದೇ ಮಹಾಪಾಪಕರ, ಅಲ್ಲದೆ ಶ್ರೀರಾಮಚಂದ್ರನು ಕೋಪಗೊಳ್ಳುವನು. ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯಣ್ಣ. ಚಿತ್ರಜ್ಞ, ನನ್ನನ್ನು ಕ್ಷಮಿಸಿ. ದೀಪವಿಲ್ಲದ ಮಂದಿರದಂತೆ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೊಂದರಗಳಿಯೂ ಇರಲಾರೆ. ನಡೆಯಲಿ. ರಾಮನಿಲ್ಲದರ ಮನೆ, ರವಿಯಿಲ್ಲದ ಆಕಾಶ, ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಲ್ಕೆ ಅವಲಕ್ಷಣ.
ಭಾಗ್ಯರಹಿತರಾದೆವು ನಾವು. ಅವರ ನಗಲಿದ ಅಯೋಧ್ಯೆ ಅಡವಿಯಾದೆ. ರಾಮ ರಾಮಚಂದ್ರ ರಾಮ ಸಹೋದರ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ. ಸಹೋದರ ಶತ್ರುಘ್ನ ಹೊಳ್ಳ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ. ಈ ಪಾಪಿ ಭರತ ಶತ್ರುಘ್ನರ ಪಾಲಿಗೆ ಬರದಾಯ್ತೆ. ರಾಮ ರಾಮಚಂದ್ರ ರಾಮ ದೀಪವಿಲ್ಲದ ಮಂದಿರದಂತೆ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೊಂದರುಗಳಿಗೆ ಇರಲಾರೆ. ನಡೆ ಶತ್ರುಘ್ನ ನಡೆ ನಡೆ. ಭರತ ಕುಮಾರ ಕುಮಾರ ಏನು ಭರತ ಕುಮಾರ? ಛೆ, ಚಾಂಡಾಲಿನಿ. ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನದಲ್ಲಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನದಲ್ಲಿ ಉದಯಿಪ ಸಮಯ. ಕೆಂಪು ನಗರಿತ ನಭೋಂಡಲತಿ ಕೆಂಪನಾರಿಸುತ್ತೆ ಬರುತ್ತದೆ ಭಾಸ್ಕರ. ಕೆಂಪು ನಗರಿತ ನಭೋಮಂಡಲತಿ ಕೆಂಪನಾರಿಸುತ್ತೆ ಬರುತ್ತಿರ ಭಾಸ್ಕರ. ಈ ವನ ಪ್ರದೇಶವನ್ನು ನೋಡಿದೆಯಾ? ಹೌದು ಪ್ರಿಯ, ಅಲ್ಲಿ ಕಾಣುವ ವಿವಿಧ ಪುಷ್ಪಗಳಿಂದಲೂ ಸಿರಿಪಿಲಿಯ ಹಕ್ಕಿಯ ನಾದದಿಂದಲೂ ತುಂಬಿರುವ ಈ ವನ ಪ್ರದೇಶವನ್ನು ನೋಡಿ. ಅಲ್ಲಿ ಕಾಣುವ ಪರ್ವತವಾದ ಯಾವುದು? ಸೀತಾ, ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ. ನಮ್ಮ ವಂಶವನ್ನೇ ಬೆಳಗಿ ಪವಿತ್ರವನ್ನಾಗಿ ಮಾಡಿದ ಗಂಗಾ ಮಾತೆಗೆ ವಂದಿಸೋಣ. ಹಾಗೆ
ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನ ಕರುಣಾತರಂಗೆ ಪರಮ ಪಾವನ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ ಆರನ ಸಿರದಿಂದ ಅರಿದೆ ಅಮ್ಮ ಆರನ ಸಿರದಿಂದ ಅರಿದೆ ನರಯನು ತರಿಸಲು ಆಗಮಿಸಿ ಬಂದೆ ಆರನ ಸಿರದಿಂದ ಅರಿದೆ ನರಯನು ತರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆಲ್ಲವೂ ಧರಿಸಿದ ಮಾತೆ ಪರಮ ಪಾವನೆ ಎಂದೆಲ್ಲವೂ ಧರಿಸಿದ ಮಾತೆ ನಿರುಪಮ ಚರಿತಳೆ ನಿನ್ನಯ ಮಹಿಮೆಯ 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 ನಿರಂತರ ಸ್ಮರಿಸುತ್ತಲೇ ಅನವರತ ಸುರನರ ಸೇವಿದೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿದೆ ವರಗಂಗೆ 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 ರಾಮ 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 ರಘುವಂಶ ಸೋಮ 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 ಕವಿತಾರ್ಥ ವಿವಾಚ ಕವಿತಾರ್ಥ ವಿವಾಚ ಮಧುರ ರಘುರಾಮ ಶ್ರೀ ರಾಮ ರಾಮ ಪಾಹಿ ರಘುರಾಮ ಶ್ರೀ ರಾಮ ರಾಘವ ಭೂಪಾಲಿನ ನಾಮ ಜಪ ಮಾತ್ರದಿಂದ ಭೂಪಾಲಿನ ನಾಮ ಜಪ ಮಾತ್ರ
ಇಂದಾಂಬಿಗೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ದೇವದೇವ ನಿಮ್ಮಂದಯ ಸಿರಿಯಂ ಕತೆ ಸಾಧಿಸುವೆ ದೇವದೇವ ನಿನ್ನಂಬವ ಸಿರಿಯಂ ಕತೆ ಸಾಧಿಸುವೆ ಇಂದಾಂಬಿಗೆ ಧನ್ಯನ ಇಂದಾಂಬಿಗೆ ಧನ್ಯನ ರಾಮ ರಾಮ ರಾಘವ ಕಾನನ ಮಧ್ಯದಿ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆ ದೂನ ಒಡವಿಯೊಳು ಸಹೋದರ ಅಲೆದಲೆ ದೂನ ಒಡವಿಯೊಳು ಅಲೆದಲೆ ದೂನ ಒಡವಿಯೊಳು ಅಲೆದಲೆ ದೂನ ಒಡವಿಯೊಳು ಬಳಲುತ್ತಲಿರುವೆವು ದಾರಿಯ ಬಳಲುತ್ತಲಿರುವೆವು ದಾರಿಯ ಕಾಣ ಬಳಲುತ್ತಲಿರುವೆವು ದಾರಿಯ ಕಾಣ ಎಲ್ಲಿರುವೆ ರಾಮ ರಾಮಚಂದ್ರ ಸಹೋದರ ಎಲ್ಲಿ ಹುಡುಕಿದರೂ ಅಣ್ಣನ ಸುಳಿವೆ ಗೋಚರಿಸಲಿಲ್ಲವಲ್ಲ ಏನು ಮಾಡುವುದು ಶತ್ರುಘ್ನ ಏನು ಮಾಡುವುದು ಅಣ್ಣ ಎಲ್ಲಿ ಆದರೂ ಸರಿ ಶ್ರೀರಾಮಚಂದ್ರನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ ನಡೆ ಅಣ್ಣ ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಮಧುರ ನಾಮ ಸದಾ ರಾಮ ನಾಮ ವಾಸುರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ
ಕೇಳಿಬರುತ್ತಿರುವುದಲ್ಲ, ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಮೃಗ ಪಕ್ಷಿಗಳು ಬೆದರಿ ದಿಕ್ಕು ದಿಕ್ಕಿಗೂ ಓಡುತ್ತಿರುವವು. ಯಾರಾದರೂ ರಾಜಪುತ್ರರು ಬೇಟೆಗೆ ಬರುತ್ತಿರಬಹುದೇ? ಓಹೋ, ಇದು ನಮ್ಮ ಸೈನ್ಯವೇ, ಸಂದೇಹವೇ ಇಲ್ಲ. ಭರತ ಶತ್ರುಘ್ನರೇ, ಆ ದುಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವರೆಂದು ತೋರುವುದು. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ತಪ್ಪಲಿಲ್ಲ. ನಾನೀಗಲೇ ಹೋಗಿ ಅಣ್ಣನಿಗೆ ಈ ವಿಚಾರವನ್ನು ತಿಳಿಸಿ ಬರುವೆನು.
ಚೆನ್ನಾಗಿ ಆಡಿದೆ ಸೀತಾ. ನಿಮ್ಮಂತೆ ಏನಲ್ಲ. ಅಣ್ಣ ಹೇಳು ಅಣ್ಣ, ಕವಚವನ್ನು ಧರಿಸಿಕೋ, ಧನುರ್ಬಾಣಗಳನ್ನು ತೆಗೆದುಕೋ, ಅತ್ತಿಗೆಯವರನ್ನ ಆ ಗುಹೆಯಲ್ಲಿ ಅಡಗಿಕೊಳ್ಳಲು ಹೇಳು. ಏಕೆ ಲಕ್ಷ್ಮಣ, ಅಂತಹ ಪ್ರಸಂಗವಾದರೂ ಏನು ಒದಗಿ ಬಂದಿರುವುದು? ಅಣ್ಣ, ಆ ನೀಚ ಭರತ ಶತ್ರುಘ್ನರು ಆ ದುಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವರು. ನೀನು ಅಪ್ಪಣೆಯನ್ನು ಕೊಟ್ಟರೆ ಅವರನ್ನು, ಅವರ ಸೈನ್ಯವನ್ನ ಧ್ವಂಸ ಮಾಡಿ ಬರುವೆನಣ್ಣ. ಲಕ್ಷ್ಮಣ, ಶಾಂತನಾಗು. ಭರತನು ಸೈನ್ಯ ಸಮೇತನಾಗಿ ಬರಬೇಕಾದರೆ ಏನೋ ಮಹತ್ತರವಾದ ಕಾರಣವೇ ಇರಬೇಕು. ಅಣ್ಣ, ಅಗಾಧ ಸೈನ್ಯ ಸಮೇತರಾಗಿ ಮಹಾ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಭರತನು ಸಾಮಾನ್ಯನಲ್ಲ, ದೈವ ಭಕ್ತನು. ಅಗಾಧವಾದ ಸೈನ್ಯ ಸಮೇತನಾಗಿ ಬರಬೇಕಾದರೆ ಏನೋ ಮಹತ್ತರವಾದ ಕಾರಣವೇ ಇರಬೇಕು. ಶಾಂತನಾಗು ಲಕ್ಷ್ಮಣ, ಆತನು ಬರಲಿ, ವಿಚಾರಿಸಿ ನೋಡೋಣ. ರಾಮ ಪರಂಧಾಮ. ಭರತ, ಶತ್ರುಘ್ನ, ಅಣ್ಣ, ರತ್ನಾಭರಣಗಳನ್ನು ಧರಿಸಿ ಅಯೋಧ್ಯೆಯ ಭವ್ಯ ಸಿಂಹಾಸನವನ್ನು ಅಲಂಕರಿಸಬೇಕಾಗಿದ್ದ ನೀವು ಜಟಾವಲ್ಕಲ ದಾರಿಯಾಗಿ ಮುನಿವೇಷ ಧರಿಸಿ ಈ ಅರಣ್ಯದಲ್ಲಿ ಸಂಚರಿಸುತ್ತಿರುವ ನಿನ್ನನ್ನು ನೋಡುತ್ತಿರುವ ನಾನೆಂತಹ ಪರಮ ಪಾಪಿ ಅಣ್ಣ, ನಾನೆಂತಹ ಪರಮ ಪಾಪಿ. ಭರತ, ಹದಿರಲಿ. ಮಾವನವರ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದಿರುವರಣ್ಣ, ಎಲ್ಲರೂ ಕ್ಷೇಮದಿಂದಿರು. ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೋಡಲಾಗಲಿಲ್ಲವೆಂಬ ವ್ಯಥೆಯಿಂದ ಬಂದೆನು. ಅಲ್ಲಿಯವರ ಕ್ಷೇಮ ಸಮಾಚಾರವನ್ನು ಕೇಳಲು ನನ್ನ ಮನವು ಹಂಬಲಿಸುತ್ತಿರುವುದು. ಹೇಳುವೆಯ ಭರತ? ಹೇಳುವೆನಣ್ಣ, ಹೇಳುವೆನು. ಪರಮ ಪೂಜ್ಯರಾದ ಗುರುಗಳು ಕ್ಷೇಮದಿಂದಿರುವರೆ? ಕ್ಷೇಮದಿಂದಿರುವರಣ್ಣ, ಕ್ಷೇಮದಿಂದ. ಸಚಿವ ಶ್ರೇಷ್ಠರಾದ ಸುಮಂತ್ರರು ಕ್ಷೇಮ? ಅವರೂ ಕ್ಷೇಮದಿಂದಿರುವರಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿ ಅನೇಕ ಮುನಿಜನರ ಸೇವೆಯನ್ನು ಕಲ್ಪಿಸಿಕೊಟ್ಟ ನನ್ನ ಚಿಕ್ಕಮ್ಮ ಭರತ, ನಿನ್ನ ಹೆತ್ತ ತಾಯಿ ಕೈಕಾಮಾತೆಯು ಕ್ಷೇಮದಿಂದಿರುವರೆ? ಭರತ, ತಾಯಿಯನ್ನು ನಿಂದಿಸಬಾರದು. ಅಣ್ಣ, ನನ್ನನ್ನು ಕ್ಷಮಿಸಣ್ಣ, ಕ್ಷಮಿಸು. ನನ್ನ ವನವಾಸವನ್ನು ಬೆಳಗಿಸಲೆಂದು ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮದಿಂದಿರುವರಣ್ಣ, ಕ್ಷೇಮದಿಂದಿರು. ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ನನ್ನನ್ನು ಸಾಕಿ ಸಲೂಹಿದ ನನ್ನ ತಾಯಿಯಾದ ಕೌಸಲ್ಯ ಮಾತೆಯು ಅವರು ಕ್ಷೇಮದಿಂದಿರುವರಣ್ಣ, ಕ್ಷೇಮದಿಂದಿರುವರಣ್ಣ. ಭರತ, ಅಣ್ಣ, ಹೀಗೆ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ನಡೆಸಿ ದಶದಿಕ್ಕುಗಳಿಗೆ ಏಕಕಾಲದಲ್ಲಿ ರಥವನ್ನು ಚಲಿಸಿ ದಶರಥ 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 ಎಂಬ ನಾಮಾಂಕಿತವನ್ನು ಪಡೆದ ಪೂಜ್ಯ ಜನಕನು ಕ್ಷೇಮದಿಂದಿರುವುದೇ ಭರತ? ಅಣ್ಣ, ಅಣ್ಣ, ಆ ಕ್ರೂರ ವಾಕ್ಯಗಳನ್ನು ನನ್ನಿಂದ ಕೇಳಲು ಇಚ್ಛಿಸಬೇಡಣ್ಣ, ನನ್ನಿಂದ ಕೇಳಲು ಇಚ್ಛಿಸಬೇಡ. ಹೇಗೆ ಭರತ, ಏನಾಯಿತು ಹೇಳಬಾರದೆ? ಏನೆಂದು ಹೇಳಲಣ್ಣ, ಏನೆಂದು ಹೇಳಲು? ಹೇಗೆ ಭರತ? ಆ ಪಾಪಿಯಾದ ಕೈಕೆಯ ದೆಸೆಯಿಂದ ನಿಮಗುಂಟಾದ ವ್ಯಸನವನ್ನು ಸಹಿಸಲಾರದೆ ನಿಮ್ಮಲ್ಲಿ ಪ್ರೀತಿಯನ್ನಿಟ್ಟಿದ್ದ ನಮ್ಮ ಪೂಜ್ಯ ಜನಕ ನಿಮ್ಮ ವ್ಯಾಮೋಹದಿಂದಲೇ ಕೊರಗಿ ಕೊರಗಿ ಸ್ವರ್ಗಸ್ಥರಾದರಣ್ಣ. ಅಣ್ಣ, ಸೈರಿಸಣ್ಣ, ಸೈರಿ.
ಚಿಂತೆಯಲ್ಲೇ ನೀವು ಪರಲೋಕವಾಸಿಯಾದಿರ. ಭರತ, ಹಾಗಿದ್ದು ಹಾಗೆ ಭರತ ಅವರ ಅಂತ್ಯ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿದ ನೀವೇ ಇಲ್ಲವಣ್ಣ, ಆ ಪುಣ್ಯವು ನಮಗೂ ಲಭಿಸಲಿಲ್ಲವಣ್ಣ, ಲಭಿಸಲಿಲ್ಲವು. ಭರತ, ಏನು ಹೇಳುತ್ತಿರುವೆ? ಅಯ್ಯೋ ಜನಕ, ಯಾವ ಪುರುಷಾರ್ಥಕ್ಕಾಗಿ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿ ನಮ್ಮಂಥ 4 ಜನ ವೀರಪುತ್ರರನ್ನು ಪಡೆದ ನೀವುಗಳು ನಿಮ್ಮಗಳ ಅಂತ್ಯಕಾಲದಲ್ಲಿ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡಲು ನಾವುಗಳು ನಿಮ್ಮ ಬಳಿಯಲ್ಲಿ ಆ ಸಮಯದಲ್ಲಿ ಯಾರೂ ಇಲ್ಲದಂತಾಯಿತೆ. ವಿಧಿಯು ಎಷ್ಟು ಕ್ರೂರಿ. ಭರತ, ಆದಿತ್ತು ಹಾಗೆ ಹೋಯಿತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನೀನು ಈಗಲೇ ಅಯೋಧ್ಯೆಗೆ ತೆರಳಿ ಪಟ್ಟಾಭಿಷಕ್ತನಾಗು ಭರತ, ಪಟ್ಟಾಭಿಷಕ್ತ. ಪತಿ ಶೋಕ ಪೀಡಿತರಾದ ಮಾತೆಯವರೆಲ್ಲರೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿನ್ನ ಅಗಲುವಿಕೆಯಿಂದಲೂ ನಿನ್ನನ್ನೇ ನೆನೆದು ಹಂಬಲಿಸುತ್ತಿರುವರು. ಅಲ್ಲದೆ ಅಯೋಧ್ಯ ಪಟ್ಟಣದ ಪುರಜನರೆಲ್ಲರೂ ನಿಮ್ಮ ಆಗಮನವನ್ನೇ ಎದುರು ನೋಡುತ್ತಾರೆ. ಆದ್ದರಿಂದ ನೀವು ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಕ್ತರಾಗಬೇಕಣ್ಣ, ಪಟ್ಟಾಭಿಷಕ್ತರಾಗಬೇಕು. ಭರತ ಅಣ್ಣ, ಮಾತೆಯ ಆಸೆ ಅದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ. ನನ್ನ ಮಾತನ್ನು ಕೇಳು ಭರತ. ಅಣ್ಣ, ಪಟ್ಟಾಭಿಷೇಕ್ತನ ಅಣ್ಣ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ಪ್ರಬಲವಾದ ಈ ಕೋಸಲ ರಾಜ್ಯವನ್ನು ಆಳುವುದಕ್ಕೆ ನನಗೆ ಶಕ್ತಿ ಇರುವುದೇ. ತಂದೆಯ ಆಜ್ಞೆಯಂತೆ ರಾಜ್ಯವು ನನ್ನದೇ ಆದರೂ ನಾನದನ್ನು ಸಂತೋಷದಿಂದ ನಿನಗೆ ಸಮರ್ಪಿಸುವೆನಣ್ಣ, ಸಮರ್ಪಿಸುವೆ. ತಾಯಿಯ ಆಜ್ಞೆಯಂತೆ ನೀನು ಮಾಡಬೇಕಾಗಿರುವ ವನವಾಸವನ್ನು ನಾನು ಮಾಡುವೆನಣ್ಣ, ನಾನು ಮಾಡುವೆ. ಭರತ, ನಿನಗೆ ಸೇರಬೇಕಾಗಿದ್ದ ರಾಜ್ಯವನ್ನು ನಾನು ಪಡೆದು ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲ. ನಾನೇ ನನ್ನ ಮನಸ್ಫೂರ್ತಿಯಾಗಿ ರಾಜ್ಯವನ್ನು ಸಮರ್ಪಿಸುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಹದಣ್ಣ, ದತ್ತಾಪಹಾರ ದೋಷ ಇಲ್ಲ ಭರತ. ನೀನು ಏನೇ ಹೇಳಿದರು, ನೀನೆಷ್ಟೇ ಬೇಡಿಕೊಂಡರು, ಅಣ್ಣ, ನೀನು ಜನಕನು ಇಲ್ಲವಾದ ಈ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶಿಸಲಣ್ಣ, ನಾನು ಹೇಗೆ ಪ್ರವೇಶಿಸ? ನನ್ನಿಂದಾಗದಣ್ಣ, ನನ್ನಿಂದಾಗದು. ನೀನು ಏನೇ ಹೇಳಿದರು, ನೀನೆಷ್ಟೇ ಬೇಡಿಕೊಂಡರು, ನಾನು 14 ವರ್ಷ ವನವಾಸ ಮುಗಿಯುವವರೆಗೂ ಪುರಪ್ರವೇಶ ಮಾಡುವುದಿಲ್ಲ, ಪಟ್ಟಾಭಿಷೇಕನಾಗುವುದಿಲ್ಲ. ನನ್ನ ಮಾತನ್ನು ಕೇಳು. ಇಲ್ಲವಣ್ಣ, ನೀನು ಎಷ್ಟೇ ಹೇಳಿದರೂ ನನಗೆ ಸಮಾಧಾನ. ಜಗದದಿ ರಾಮ ಸುನಾಮ ಶ್ರೀರಾಮ. ಜಗದದಿ ರಾಮ ಶ್ರೀರಾಮ ಸುನಾಮ, ಜಗದದಿ ರಾಮ, ಜಗದದಿ ರಾಮ.
ಜಗದ ವಿರಾಮ ಜಗದ ವಿರಾಮ ದಶರಥ ರಾಜ ಕುಮಾರ ಉದಾರ ದಶರಥ ರಾಜ ಕುಮಾರ ಉದಾರ ಸೀತೆಯ ಹೃದಯ ಮಹಾರ ಸೀತೆಯ ಹೃದಯ ಮಹಾರ ರಘುವಂಶಜನೇ ರಾಮ ರಘುವಂಶಜನೇ ಅಗನಾಶಕನೇ ರಘುವಂಶಜನೇ ಅಗನಾಶಕನೇ ರಘುವಂಶಜನೇ ಅಗನಾಶಕನೇ ರಘುವಂಶಜನೇ ಅಗನಾಶಕನೇ ಸದಮಲ ಚರಿತ ಸುಜನ ವಂದಿತನೇ ಸದಮಲ ಚರಿತ ಸುಜನ ವಂದಿತನೇ ಜಗದ ವಿರಾಮ ರಾಮ ರಾಮ ಜಗದ ವಿರಾಮ ಜಗದ ವಿರಾಮ ಜಗದ ವಿರಾಮ ಜಗದ ವಿರಾಮ ಅಣ್ಣ, ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಮಾತನಾಡಲು ನಾನು ಶಕ್ತನಲ್ಲ. ಆದರೂ ಅಯೋಧ್ಯೆಯ ಸಿಂಹಾಸನವನ್ನೇರಲು ಸಕಲ ವಿಷಯಗಳಲ್ಲಿಯೂ ಶ್ರೇಷ್ಠನಾದ ನೀನಲ್ಲದೆ ನಾವುಗಳ ಯಾರೂ ಅರ್ಹರಲ್ಲ. ಆದುದರಿಂದ ನೀನು ಅಯೋಧ್ಯೆಗೆ ಹಿಂತಿರುಗುವವರೆಗೂ ನಾನೂ ಸಹ ರಾಜಧಾನಿಗೆ ಪ್ರವೇಶಿಸುವುದಿಲ್ಲ. ನಾನೂ ಸಹ ನಿನ್ನಂತೆಯೇ ಮುನಿವೃತ್ತಿಯಿಂದ ನಂದಿ ಗ್ರಾಮದಲ್ಲಿ ವಾಸಿಸುವೆ. ಆದರೆ ರಘುವಂಶದ ಸಿಂಹಾಸನವು ಅನಾಥವಾಗದಂತೆ ಶ್ರೀರಾಮಚಂದ್ರನೇ ತಮ್ಮ ರಾಜನಂತೆಯೂ ನಮ್ಮ ಪ್ರಜೆಗಳಿಗೆ ನಂಬಿಕೆಯಾಗಿ ಅವರು ಸಂತೋಷದಿಂದ ಆಚರಿಸಬೇಕಾದುದು ನನ್ನ ಕರ್ತವ್ಯವಾಗಿರುವುದರಿಂದ ಅಣ್ಣ ಅಣ್ಣ ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನಾದರೂ ನೀವು ದಯಮಾಡಿ ಅನುಗ್ರಹಿಸಿಕೊಡುವುದಾದರೆ ಅವುಗಳಿಗೆ ಪಟ್ಟಾಭಿಷೇಕ ಮಾಡಿ ಪೂಜಿಸುತ್ತಾ ರಾಜ್ಯ ಕಾರ್ಯವನ್ನು ನಡೆಸಲು ಇದಕ್ಕಾದರೂ ನೀನು ಸಮ್ಮತಿಸಲೇಬೇಕಣ್ಣ, ಸಮ್ಮತಿಸಲೇಬೇಕು. ಭರತ, ನಿನ್ನ ಭಾತೃ ಪ್ರೇಮಕ್ಕೆ ನಾನು ಮನಸೋತಿರುವೆ. ತೆಗೆದು ನಿನ್ನಿಷ್ಟದಂತೆ ತೆಗೆದು. ತನ್ನೊಡಲ ತಾಪಮಂ ತಡೆದೆನಿತು ತವಕದಿಂಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ತನ್ನ ಒಡಲ ತಾಪಮಂ ತಡೆದೆನಿತು ತವಕದಿಂಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ಸಹಜರಿ ಶ್ರೀರಾಮ ಸಹಜರಿ ಶ್ರೀರಾಮ ಸಹಜಾತರೆಂದೆನಿಸಿಕ ನಮಗೂ ಈ
ಭಾಗ್ಯವಿಲ್ಲ ರಾಮ. ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂದ ಮುನಿ ಜನರ ಪಾಲಿಗೆ ಭಾಗ್ಯವಿಲ್ಲ ರಾಮ. ಕಾಡು ಮರವನ್ನು ಕಡಿದು ಕಾಲಿನಿಂತುಳಿದು ಪಾಡು ಪಡುತ್ತಿರುವರೆ ನಾಡಿನೊಡೆತನವಂ ಪಡೆದು ನಾಡಿನೊಡೆತನವಂ ಪಡೆದು ರಾರಾಜಿಸುವ ಈ ಜೋಡಿಗಳಿಗೊದಗಿದ ಪುಣ್ಯ ನಮಗಿಲ್ಲ, ಮತ್ತೆನ್ಯರಿಗಿಲ್ಲ, ನಮಗಿಲ್ಲ ಜಗದೀ. ಧನ್ಯನಾದಣ್ಣ, ಧನ್ಯನಾದ. ಸತ್ಯ ಧರ್ಮ ಪ್ರಾಯಣನಾಗಿ ಲೋಕಾಭಿರಾಮನೆನಿಸಿರುವ ನೀನೇ ಸಾಕ್ಷಾತ್ ದಿವ್ಯ ವಿಷ್ಣು ಸ್ವರೂಪನು. ನೀನಿರುವ ಅರಣ್ಯವೇ ವೈಕುಂಠವು, ನೀನಿಲ್ಲದ ಅಯೋಧ್ಯೆಯೇ ಅರಣ್ಯವು. ಹೀಗಿರುವಲ್ಲಿ ನಿನ್ನ ಸನ್ನಿಧಿಯನ್ನು ಬಿಟ್ಟು ಹೋಗಲು ನನಗೆ ಲವಲೇಶವು ಮಾತ್ರವಿಷ್ಟವಿಲ್ಲದಿದ್ದರು. ಪಿತೃ ಸಮಾನನಾದ ನಿನ್ನ ಮಾತಿಗೆ ಪ್ರತಿ ಹೇಳದೆ ಇನ್ನು ನಾವುಗಳು ಪ್ರಯಾಣ ಮಾಡಿ ನಂದಿ ಗ್ರಾಮದಲ್ಲಿ ಈ ಪಾದುಕೆಗಳಿಗೆ ಪಟ್ಟಾಭಿಷೇಕ ಮಾಡಿ ಪೂಜಿಸುತ್ತಾ ರಾಜ್ಯ ಕಾರ್ಯವನ್ನು ನಡೆಸುವೆ. ಅಣ್ಣ, 14 ವರ್ಷ ವನವಾಸವನ್ನು ಪೂರ್ತಿಯಾದ ಮರುದಿನವೇ ನಂದಿ ಗ್ರಾಮಕ್ಕೆ ಬಂದು ನಮ್ಮನ್ನು ಆನಂದ ಉಂಟು. ನೀನು ಒಂದು ವೇಳೆ ಬಾರದೆ ತಪ್ಪಿದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವುದನ್ನ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ನಮ್ಮನ್ನು ಕಾಯುವ ಬಂಧು ನೀನೇ. ನಮ್ಮನ್ನು ಕಾಯುವ ಬಂಧು ನೀನೇ. ಶ್ರೀರಾಮ ರಘುರಾಮ, ರಾಮ ರಾಮ ರಾಮ, ಶ್ರೀರಾಮ ರಘುರಾಮ, ರಾಮ ರಾಮ ರಾಮ, ಶ್ರೀರಾಮ ರಘುರಾಮ, ರಾಮ ರಾಮ ರಾಮ, ಶ್ರೀರಾಮ ರಘುರಾಮ. ಲಕ್ಷ್ಮಣ, ಅಣ್ಣ, ನೋಡಿದ್ಯಾ ಭರತನ ಭ್ರಾತೃ ಆದ್ರ ನೀವೆಲ್ಲ ಅಜ್ಞಾನದಿಂದ ನುಡಿದ ನನ್ನ ಅಪರಾಧವನ್ನು ಮನ್ನಿಸಣ್ಣ. ಹಾಗೆ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಮುಂದೆ ದಂಡಕಾರಣ್ಯಕ್ಕೆ ಪ್ರಯಾಣ ಬೆಳೆಸುವ. ಹೋ 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 ಮೇವು ಬರಲಿ ಹೋ 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 ಮೇವು ಬರಲಿ ಹೋ
ಮೇವು ಬರಲಿ ಹೋ ನನಗೆ ಮೇವು ಬರಲಿ ಹೋ ಮೇವು ಬರಲಿ ಹೋ ನನಗೆ ಮೇವು ಬರಲಿ ಹೋ ಹಾರಿ ವೇಷವ ತೋರಿ ಹಿರಿದು ಹಿಂದುವೆನು ಮುರಿದು ಮೊಕ್ಕುವೆನು ಹಿರಿದು ತಿನ್ನುವೆನು ಮುರಿದು ಮೊಕ್ಕುವೆನು ಜೀವ ಭಾವ ಮೇವು ಬರಲಿ ಹೋ ಜೀವ ಭಾವ ಮೇವು ಬರಲಿ ಹೋ ಮೇವು ಬರಲಿ ಹೋ ನನಗೆ ಮೇವು ಬರಲಿ ಹೋ ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತಲೂ ಮಿಗಿಲಾದವರು ಈ ತ್ರಿಭುವನದಲ್ಲಿ ಮತ್ತಾವರು ಇರುವುದಿಲ್ಲ. ಅಂದಿನಿಂದ ಇಂದಿನವರೆಗೂ ನಮ್ಮಣ್ಣನಾದ ಸ್ವರ್ಣಾಲಂಕದೇಶ್ವರಿಂದ ಆಜ್ಞಾಪಿಸಲ್ಪಟ್ಟು ಈ ನನ್ನ ದಂಡಾಕಾರಣವನ್ನು ಪರಿಪಾಲಿಸುತ್ತಾ ಬಂದಿರುವನು. ಅದು ಅಲ್ಲದೆ ನನ್ನ ಮಗನಾದ ಶುಂಭುಕಾಸುರನು ಆ ಭಗವಾನ್ ಭಾಸ್ಕರ ಸೂರ್ಯದೇವನನ್ನು ಕುರಿತು ಅಮೋಘವಾದ ತಪಸ್ಸನ್ನಾಚರಿಸಿ ಅಘೋರವಾದ ಬ್ರಹ್ಮಾಸ್ತ್ರವನ್ನು ಪಡೆಯಬೇಕೆಂದಿರುವನು. ಈಗಿಂದೀಗಲೇ ಆ ನನ್ನ ಮಗನನ್ನು ಎದುರುಕಾಣುವುದು. ಮಗನೇ ಶಂಭುಕಾಸುರ, ಎಲ್ಲಿರುವೆ? ಅಲ್ಲಿ ಕೂತು ತಪಸ್ಸನ್ನು ಆಚರಿಸುತ್ತಿರುವೆಯ? ಇದೋ ಬಂದೆ. ಕುಮಾರ, ಅಯ್ಯೋ ಕಂದ, ಮಗನೇ, ಯಾರು ಯಾರು ನನ್ನ ಮಗನ ಶಿರಚ್ಛೇದನ ಮಾಡಿರುವರು? ಅಯ್ಯೋ ಕುಮಾರ, ಎತ್ತ ಒಡಲಿಗೆ ಕಿಚ್ಚನ್ನಿಟ್ಟೆಯ ಕಂದ. ಅಯ್ಯೋ ಕುಮಾರ, ನರವಾಸನೆ ನರವಾಸನೆ ನರಮಾನವರನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದರೂ ಈ ನನ್ನ ಮಗನ ಶಿರಚ್ಛೇದನ ಮಾಡಿರುವರಾ? ಎಲ್ಲಿಯಾದರೂ ಸರಿ, ಈಗಿಂದೀಗಲೇ ಅವರನ್ನು ಒಂದೇ ಬಾರಿಗೆ ಆಭಾಷಣ ಮಾಡಿ ಬಿಡುವೆನು. ಅತ್ತನತೆಗಳು ಚಿತ್ತಕ್ಕೆ ಮುದವೀಹುದೋ, ಎತ್ತ ನೋಡೆ ಅತ್ತನತೆಗಳು ಚಿತ್ತಕ್ಕೆ ಮುದವೀಹುದೋ, ಚಿತ್ತ ಜಾರಿ ನೋಡಲ ಮಾಮ
ಕಾಡಿಗಿಂತಲೇ ನಾಡೆ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನು ನೆಮ್ಮದಿಯನ್ನು ಉಂಟು ಮಾಡ್ತಿದೆ ಅಲ್ಲವೇ ಪ್ರಿಯ? ನೀನೊಂದು ಬಾರಿ ವರ್ಣಿಸಬಲ್ಲೆಯಾ? ಆಗಲಿ ಪ್ರಿಯ. ಆಶಾ ಜೀವನ ಶುಭ ದಿನ ಹೊಸತನವನ್ನು ಬೇಸರವೇ ಇರಬೇಕು. ಇಲ್ಲ ಸೀತಾ, ಬಹಳ ಸಂತೋಷವಾಗುತ್ತಿದೆ. ಹೌದೇ? ಸತನ ಕಂಡೇನ ಅಣ್ಣ, ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗ ಯಾವುದು? ಅಣ್ಣ, ಈ ದಿನ ನಾನು ಅರಣ್ಯದಲ್ಲಿ ಕಂದಮೂಲ ಫಲಪುಷ್ಪಾದಿಗಳನ್ನ ಸಂಗ್ರಹಿಸುತ್ತಿದ್ದಾಗ ಆಕಾಶ ಮಾರ್ಗವಾಗಿ ಒಂದು ಜ್ಯೋತಿ ಪುಂಜವು ಧಾವಿಸಿ ಬರುತ್ತಿತ್ತು. ಅದರಿಂದ ನಮಗೆ ಅಪಾಯವಾಗಬಹುದೆಂದು ಭಾವಿಸಿ ನಾನು ಅದರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದೆನು. ಅದು ತನ್ನ ಮಾರ್ಗವನ್ನು ಬದಲಿಸಿ ಪಕ್ಕದಲ್ಲಿದ್ದ ಪೊದೆಯೊಳಗೆ ಅಪ್ಪಳಿಸಿತು. ಅಲ್ಲಿಂದ ಒಂದು ಆರ್ತನಾದವು ಕೇಳಿ ಬರಲು ಹೋಗಿ ನೋಡಲಾಗಿ ಅಲ್ಲಿ ಒಬ್ಬ ರಾಕ್ಷಸ ಕುಮಾರನು ಸತ್ತು ಬಿದ್ದಿದ್ದನು. ಅವನ ಪಕ್ಕದಲ್ಲಿಯೇ ಈ ಖಡ್ಗವಿತ್ತು. ಇದನ್ನ ನಿಮಗೆ ಸಮರ್ಪಿಸಲೆಂದು ಬಂದಿರುವೆನಣ್ಣ. ಲಕ್ಷ್ಮಣ, ಅಣ್ಣ, ಈ ಖಡ್ಗವು ನಿನ್ನ ಬಳಿಯಲ್ಲೇ ಇರಲಿ. ಆಗಲಿ ಲಕ್ಷ್ಮಣ, ಅಣ್ಣ. ನಾನು ಆಯಾಸಗೊಂಡಿರುವೆ, ಸ್ವಲ್ಪ ವಿಶ್ರಾಂತಿ ಪಡೆಯುವೆನು. ಆ ಪಾರ್ಶ್ವದಲ್ಲಿ ವಿಶ್ರಾಂತಿ ಪಡೆ. ಹಾಗೇ ಆಗಲಿ ಅಣ್ಣ. ಊಹೆ ಆಯಿತು. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಯಾರೋ ಇರುವರು ನರಮಾನವರು ಇಲ್ಲೇ ಇರುವರು. ಓರ್ವ ಸ್ತ್ರೀ ಮತ್ತೋರ್ವ ಪುರುಷ. ಇವರೇನಾದರೂ ನನ್ನ ಮಗ ಶಂಭುಕಾಸುರನ ಶಿರಚ್ಛೇದನ ಮಾಡಿರುವರ? ಇವರನ್ನೀಗಲೇ ಒಂದೇ ಬಾರಿ ಆಭೂಷಣ ಮಾಡಿ ಬಿಡುವೆನು. ಇವರನ್ನು ವಧಿಸಲು ಹೋದರೆ ಇವನ ರೂಪು ಲಾವಣ್ಯವನ್ನು ನೋಡಿ ವರಿಸಲು ಮನಸ್ಸಾಗುತ್ತಿರುವುದಲ್ಲ. ಇರಲಿ, ಈ ರೂಪಿನಿಂದ ಹೋದರೆ ನಾನು ಇವರು ನನ್ನನ್ನು ವಧಿಸಿ ಬಿಡುವರು, ವರಿಸುವುದಿಲ್ಲ. ಆದ್ದರಿಂದ ಸುಂದರ ತರುಣಿಯ ರೂಪವನ್ನು ತಾಳಿ ಇವರನ್ನು ಹಾಗೆ ಮೋಹಿಸುವೆನು. ಜೈ ಶಾಂಭವಿ.
ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಏನು ರೂಪ, ಏನು ಲಾವಣ್ಯ! ಇರಲಿ, ಈ ಸುಂದರಾಂಗನ್ನು ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಪ್ರಿಯಾ, ಮನೋಹರ, ಸುರಸುಂದರಾಂಗ, ಪ್ರಿಯತಮ. ಯಾರಮ್ಮ ನೀನು? ನಿನ್ನ ದೇಶವೇ ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಪ್ರಿಯ, ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯೋರು. ಈ ನಿನ್ನ ರೂಪಿಗೆ ನಾನು ಮರುಳಾಗಿ ಬಂದಿರನು. ಪ್ರಿಯ, ನನ್ನನ್ನು ವರಿಸು. ರಕ್ಕಸಿಯೇ? ನಿನ್ನ ಕಣ್ಣಿಗೆ ನಾನು ಆ ರೀತಿ ಕಾಣಿಸುತ್ತಿರುವನೆ? ಕಾಣಿಸದಿದ್ದರೂ ನೀನು ರಕ್ಕಸಿಯಲ್ಲವೇ? ಹೌದು. ಪ್ರಿಯ, ನನ್ನನ್ನು ನೋಡು. ನಿನ್ನನ್ನು ವರಿಸಲೆಂದು ಬಂದಿರುವೆನು. ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನನ್ನದು ವಿವಾಹವಾಗಿರುವುದು. ನನ್ನದು ಆಗಿದೆ ಪ್ರಿಯ, ಆದ್ರೂ ಪರವಾಗಿಲ್ಲ. ನನ್ನ ಪಕ್ಕದಲ್ಲಿರುವಳು ನನ್ನ ಪತ್ನಿ. ಇವಳ ಹೆಸರೇನು? ಸೀತಾ. ಸೀತಾ. ನಾನು ನೆಗಡಿ ಪ್ರಿಯ. ಸಾಧ್ಯವಿಲ್ಲ, ನಾನು ಏಕಪತ್ನಿ ರಥಸ್ಥನು. ಅವಳನ್ನು ಬಿಟ್ಟು ಬಿಡು ಪ್ರಿಯ. ನಾನು ಆಕೆಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವೆನು. ನನ್ನನ್ನು ವಾಯು ಸಾಕ್ಷಿಯಾಗಿ ವರಿಸುತ್ತೀಯ. ನಮ್ಮ ಪದ್ಧತಿಯಲ್ಲಿ ಆ ತರ ಇಲ್ಲ. ಪ್ರಿಯ, ಹೋಗ್ಲಿ, ನನ್ನನ್ನು ಒರಿಸಯ್ಯ. ಇಲ್ಲ, ಸಾಧ್ಯವಿಲ್ಲಮ್ಮ. ನಾನು ಏಕಪತ್ನಿ ರಥ. ಈಗ ನಾನೇನು ಮಾಡಲಿ ಅದನ್ನಾದ್ರೂ ಹೇಳು. ನಿನಗೆ ಒಂದು ಉಪಾಯ ಹೇಳುವೆನು. ಹೇಳು ಪ್ರಿಯ. ನೀನು ವಿವಾಹ ಆಗಲೇಬೇಕೆ? ಆಗಲೇಬೇಕು. ಆದರೆ ಇದುವರೆಗೂ ನಿನಗೆ ವಿವಾಹ ಆಗಿತ್ತು. ಏನು ಅವ್ರು ಏನಾದ್ರು? ಗಂಡನ ಸತ್ತೋದ ಪ್ರಿಯ, ಯುದ್ಧಕ್ಕೆ ಅಂತ ಹೋಗಿ ಸತ್ತೋದ ಪ್ರಿಯ. ಅಂದಿನಿಂದ ಒಬ್ಬಳೆ ಏಕಾಂಗಿಯಾಗಿ ವಿರಹ ಯಾತನೆಯಿಂದ ಬಳಲುತ್ತಿರುವನು ಪ್ರಿಯ. ನನ್ನನ್ನು ಒರಿಸು. ನಾನು ಒಂದು ಉಪಾಯ ಹೇಳುವೆನಮ್ಮ. ಆಗಲಿಂದ ಹೇಳುತ್ತಿರುವೆ, ಹೇಳಲೇ ಇಲ್ಲ. ಹೇಳುತ್ತೇನೆ, ಸ್ವಲ್ಪ ನಿಧಾನಿಸು. ಒಂದೇ ಸರಿ ಹೇಳಿ ಕಳಿಸ್ತೀನಿ. ಈ ಕಾಡಿಗೆ ನಾನು ಒಬ್ಬನೇ ಬಂದಿಲ್ಲ, ಮತ್ತೆ ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರುವ. ಲಕ್ಷ್ಮಣನು? ಅವನು ರೂಪದಲ್ಲಿ ನನಗಿಂತಲೂ ಸುಂದರವಾಗಿರುವನು. ಆಯ್ತಾ? ಅದರಿಂದ ಆ ಪಾರ್ಶ್ವದಲ್ಲಿರುವನು. ಆತನಲ್ಲಿಗೆ ಹೋಗು. ನೀನು ಹೋದಾಗ ಅವನು ನನ್ನಲ್ಲಿ ಗುರುತನ್ನು ಕೇಳುವನು. ಆ ಗುರುತನ್ನು ಬರೆದು ಕಳಿಸುವೆನು. ಬರಿ ಪ್ರಿಯ, ಬೇಗ ಬೇಗ ಬರಿ ಪ್ರಿಯ, ಸಮಯವಿಲ್ಲ. ಕೇಸರಾಶಿಯನ್ನು ಏಕೆ ಬೆದರಿರುವೆಯಾ? ಬೆದರಿ ಬೆಂಡಾಗಿರುವೆ ಇಲ್ಲ. ಹೌದು ಪ್ರಿಯ, ಬರೆದಿರುವೆ. ಇದನ್ನು ತೋರಿಸು. ಇದನ್ನು ನೋಡಿದ ತಕ್ಷಣ ಆತನು ನಿನ್ನನ್ನು ಅವಮಾನಿಸುವನೇ. ನಿಧಾನ, ಸ್ವಲ್ಪ ನಿಧಾನಿಸು. ಪದ ಬೇರೆ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು. ನೋಡಿದ ತಕ್ಷಣ ವಿವಾಹವಾಗುವನು. ಹಾಗೆ ಆಗ್ಲಿ ಪ್ರಿಯ. ಹೋಗಲೇ, ಹೋಗಿ ಬರಲೆ. ಅಕ್ಕ, ನಾನಿನ್ನೇನು ಮಾತನಾಡುವುದಿಲ್ಲ, ನಾನು ಹೋಗುತ್ತೇನೆ. ಆಯ್ತು. ಮನೋಹರ, ಎಲ್ಲಿರುವೆ ಪ್ರಿಯ? ಹಬ್ಬಾ, ಆತನು ಹೇಳಿದಂತೆ ಈತನು ಸುರಸುಂದರಾಂಗನೇ ಸರಿ. ಪ್ರಿಯ, ಮನೋಹರ. ಯಾರಮ್ಮ ನೀನು? ನಾನು ಪ್ರಿಯ. ಯಾರು ನಿನ್ನ ಪ್ರಿಯ? ನೀನೇ ನನ್ನ ಪ್ರಿಯ. ಯಾರು ನೀನು? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ಹೇಳಿದರೆ ಭಯಪಡುವುದಿಲ್ಲ ತಾನೆ? ಇಲ್ಲವೇ? ಹೇಳು, ನೀನು ಯಾರು? ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎನ್ನುವರು ಪ್ರಿಯ. ಓಹೋ,
ನೀನು ರಾವಣನ ಸಹೋದರಿಯೇ? ಹೌದು ಪ್ರಿಯ. ರಕ್ಕಸಿಯೇ? ಹೌದು ಪ್ರಿಯ. ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣ ಪ್ರಿಯ. ನಾನು ಹೇಗೆ ಕಾರಣ? ಈ ನಿನ್ನ ಸುಂದರವಾದ ರೂಪಿಗೆ ಮರುಳಾಗಿ ಬಂದಿರುನು. ಬಾ ಪ್ರಿಯ, ನನ್ನನ್ನು ವರಿಸು. ನೋಡಮ್ಮ, ನಾನು ಇಲ್ಲಿಗೆ ಹೋರ್ವನೆ ಬಂದಿಲ್ಲ. ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರುವನು. ನೀನು ಅವನಲ್ಲಿಗೆ ಹೋಗು, ನಿನ್ನ ಕಾರ್ಯವು ನೆರವೇರುವುದು. ಏನು ನೆರವೇರಲಿಲ್ಲ ಪ್ರಿಯ. ಅಲ್ಲಿಗೆ ಹೋಗಿದ್ದನು, ಆತನು ಏಕಪತ್ನಿ ರಥಸ್ಥನಂತೆ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು. ಈ ಗುರುತನ್ನು ಅವನಿಗೆ ತೋರಿಸು, ಅವನು ವರಿಸುತ್ತಾನೆ ಎಂದು ಹೇಳಿ ಕಳಿಸಿದನು ಪ್ರಿಯ. ಏನು ಗುರುತನ್ನು ತಂದಿರುವೆಯಾ? ತಂದಿರುವೆನು. ಕೊಡು, ಹಾಗಾದರೆ ನೋಡೋಣ. ಕೊಡುವುದಿಲ್ಲ ಪ್ರಿಯ, ತೋರಿಸುತ್ತೇನೆ, ನೋಡುಬಿಡು ಪ್ರಿಯ. ತೋರಿಸು ಹಾಗಾದರೆ. ನೋಡು ಪ್ರಿಯ. ಓಹೋ, ಅಣ್ಣನು ಸರಿಯಾಗಿಯೇ ಬರೆದು ಕಳಿಸಿದ್ದಾನೆ. ಏನೆಂದು ಬರೆದಿರುವನು ನಿಮ್ಮ ಅಣ್ಣನು? ಹೇ ನೀಚಳೆ, ನೀನು ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತವಾದೀತು. ಎಲ್ಲವೋ ಲಕ್ಷ್ಮಣ, ಇಲ್ಲಿ ನೋಡು, ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಘೋರವಾದ ರೂಪವನ್ನು ತಾಳಿ ನಿಮ್ಮ 3 ಜನರನ್ನು ನಾನೇ ಭಕ್ಷಿಸುತ್ತೇನೆ. ಓ, ಇವಳು ರಕ್ಕಸಿಯೇ ಸರಿ. ಇವಳನ್ನ ಉಪಾಯದಿಂದಲೇ ಗೆಲ್ಲಬೇಕು. ನೋಡಮ್ಮ, ನೀನು ನನ್ನನ್ನು ಹೊರಿಸಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಅದ್ಯಾವುದು ಛತ್ರಿ ಪದ್ಧತಿ ಹೇಳಯ್ಯ? ಛತ್ರಿ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಅದು ಹೇಗೆ? ಅದು ಲಗ್ನವಾಗುವ ಮುನ್ನ ವಧುವು ವರನನ್ನ ನೋಡಕೂಡದು. ನೀನ್ ನೋಡುತ್ತಲೇ ಇಲ್ಲವಲ್ಲ ಪ್ರಿಯ. ಮಾತನಾಡಲು ಕೂಡದು, ಆಮೇಲೆ ಮುಟ್ಟಲೂ ಕೂಡದು. ಈಗ ಏನ್ ಮಾಡ್ಬೇಕು ಅದನ್ನ ಹೇಳ್ಬಿಡು ಪ್ರಿಯ, ನಾನು ಅದನ್ನೇ ಮಾಡ್ಬಿಡ್ತೀನಿ. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಿನ್ನ ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೋ, ಅನಂತರ ಲಗ್ನ ಮಾಡುವೆನು. ನೀನು ಓಡಿ ಹೋಗುದಿಲ್ಲವೇ? ಇಲ್ಲ, ಮೊದಲು ಕಟ್ಟಿಕೋ. ಕಟ್ಟಿಕೊಳ್ಳುನು ಪ್ರಿಯ, ಕಟ್ಟಿಕೊಂಡೆನು. ಕುಳಿತುಕೋ. ಏಕೆ ಪ್ರಿಯ? ಕುಳಿತುಕೋ, ಮೊದಲು ಕುಳಿತುಕೋ. ಮೇಲೇಳು. ಕುಳಿತುಕೋ. ಇದೇನಯ್ಯ? ಕುಳಿತುಕೋ, ಎದ್ದೇಳು, ಕುಳಿತುಕೋ, ಎದ್ದೇಳು. ಲಗ್ನವಾಗಬೇಕೋ ಬೇಡವೋ? ಲಗ್ನವಾಗಬೇಕು. ಮತ್ತೆ ನಾವು ಹೇಳಿದಂತೆ ಮಾಡಬೇಕು. ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ಮೇಲೇಳು. ನನ್ನಿಂದ ಸಾಧ್ಯವಿಲ್ಲ, ನಾನಿನ್ನು ಕುಳಿತುಕೊಳ್ಳುವುದಿಲ್ಲ. ಈಗ ಕಟ್ಟಿಕೊಳ್ಳುವೇ ಇಲ್ಲವೋ? ಕಟ್ಟಿಕೊಳ್ಳುವೆನು. ಕಟ್ಟಿಕೋ, ಸರಿಯಾಗಿ ಕಟ್ಟಿಕೋ. ಅಣ್ಣ, ಅಣ್ಣ ಮಣ ಲಕ್ಷ್ಮಣಂಗೆ ನಮ್ಮ ಅಣ್ಣಂಗೆ ಮಾಡುದಿಂದಾಡಿ